ಕೆಲವೊಮ್ಮೆ ಜಾಮೂನ್ ಮಾಡಬೇಕಾದ್ರೆ ಸಾಫ್ಟಾಗಿ ಬರಲ್ಲ. ಹಾಗೆ ಉಂಡೆ ಕೂಡ ಗಟ್ಟಿಯಾಗಿರುತ್ತೆ ಮತ್ತು ಉಂಡೆ ಒಳಗಡೆ ಚೆನ್ನಾಗಿ ಪಾಕ ಹೀರ್ಕೊಳ್ಳಲ್ಲ. ಈ ಥರ ಕಾಮನ್ ಪ್ರಾಬ್ಲಮ್ಸನ್ನು ಕೆಲವೊಬ್ಬರು ಅನುಭವಿಸಿರ್ತಾರೆ. ಸೊ ಅವರಿಗಾಗಿ ಈ ಒಂದು ರೆಸಿಪಿ. ಇದು ತುಂಬ ಕಷ್ಟ ಏನಲ್ಲ, ತುಂಬ ಈಸಿಯಾಗಿ ನಾವು ಮಾಡ್ಕೋಬಹುದು. ತುಂಬ ಸಾಫ್ಟಾಗಿ ನಾವು ಮನೆಯಲ್ಲಿ ಮಾಡ್ಕೋಬಹುದು. ಸೊ ಫಸ್ಟು ಇಲ್ಲಿ MTRದು ನಾನು ಬ್ರ್ಯಾಂಡ್ ತೊಗೊಂಡಿರೋದು. ನೀವು ಯಾವುದಾದ್ರೂ ತೊಗೋಬೋದು. ಸೊ ಫಸ್ಟು ಅದನ್ನು ಓಪನ್ ಮಾಡಿ ಈ ಥರ ಗಂಟದು ಇರುತ್ತೆ, ಅದನ್ನು ಕೈಲೇ ನಾವು ಆದಷ್ಟು ಗಂಟನ್ನು ತೆಗಿಬೇಕು. ಆನಂತರ ಒಂದು ಚೂರು ಚೂರು ನೀರನ್ನು ಹಾಕಿ ನಿಧಾನವಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ಸಾಫ್ಟಾಗಿರುತ್ತೆ ಇದು ಹಿಟ್ಟು. ಸೊ ನಾವು ಚಪಾತಿನ ಹೇಗೆ ಕಲಿಸ್ತೇವೆ ಆ ಥರ ಏನು ಕಲಿಸೋದು ಬೇಡ. ನೀವು ನಾರ್ಮಲಾಗಿ ಒಂದು ಚೂರು ಚೂರು ನೀರು ಹಾಕಿ ನಿಧಾನವಾಗಿ ಕಲಿಸ್ಕೋಬೇಕು. ಹಿಟ್ಟು ಗಟ್ಟಿ ಆಗಬಾರ್ದು, ಸಾಫ್ಟ್ ಆಗಿರಬೇಕು. ಸೊ ನೋಡಿ, ಚೂರು ಚೂರು ನೀರು ಹಾಕಬೇಕು. ಒಮ್ಮೆ ಜಾಸ್ತಿ ನೀರು ಹಾಕಿಬಿಟ್ರೆ ಹಿಟ್ಟು ಜಾಸ್ತಿ ಗಳಕಾಗ್ಬಿಡುತ್ತೆ, ಆಮೇಲೆ ಉಂಡೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಒಂದು ಚೂರು ಚೂರು ನೀರು ಹಾಕಿ ಕಲಿಸ್ಕೊಳ್ಳೋದು ಒಳ್ಳೆಯದು. ನೋಡಿ, ಇವಾಗ ನಿಮಗೆ ಹಿಟ್ಟು ಏನಾದರೂ ಕೈಗೆ ಹತ್ತಾ ಇದ್ದರೆ ಒಂಚೂರು ನೀವು ಆಯಿಲ್ ಆದರೂ ಹಾಕಿ ಇಲ್ಲ ತುಪ್ಪನಾದರೂ ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ಸೊ ನೋಡಿ, ಒಂದು 5 ನಿಮಿಷದಲ್ಲಿ ನಮಗೆ ಇದು ಹಿಟ್ಟು ರೆಡಿ ಆಯಿತು. ನಾನಿಲ್ಲಿ ಒಂಚೂರು ಕೈಗೆ ತುಪ್ಪನ ಹಾಕ್ತಾ ಇದ್ದೀನಿ. ಹಾಕಿ ಇವಾಗ ಕೈಗೆ ಹತ್ತಿರೋ ಹಿಟ್ಟೆಲ್ಲ ಬಿಡುತ್ತೆ, ಅದಕ್ಕೆ ತುಪ್ಪ ಹಾಕ್ತಾ ಇರೋದು. ಇವಾಗ ನಮಗೆ ಹಿಟ್ಟು ರೆಡಿ ಆಯಿತು. ಸೊ ನೆಕ್ಸ್ಟ್ ನಾವು ಮಾಡಬೇಕು ಪಾಕ ಸ್ವಲ್ಪ ಅಂಟಂಟಾಗಿರೋದೇನು ಬೇಡ. ಪಾಕ ಯಾವಾಗಲೂ ನೀರಾಗಿರಬೇಕು. ಈ ಜಾಮೂನ್ ಮಾಡಬೇಕಾದ್ರೆ ಪಾಕ ಯಾವಾಗಲೂ ನೀರಾಗಿದ್ರೇ ಒಳ್ಳೆಯದು. ಜಾಸ್ತಿ ಅಂಟು ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು. ಸೊ ಅದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ನಾ ತೋರಿಸ್ತಿದ್ದೀನಲ್ಲ, ಅದರಲ್ಲೇ ನಾನಿಲ್ಲಿ ಒಂದು 3 ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಇದರ ಅಳತೆಯಲ್ಲಿ ನಾನು 3 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಕಪ್ಪಷ್ಟು ನಾನು 2 ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಸಕ್ಕರೆ ಜಾಸ್ತಿ ಬೇಕನ್ಸಿದ್ರೆ ನೀವು ಜಾಸ್ತಿ ಹಾಕ್ಬೋದು. ಹಾಗೆ ಇಲ್ಲಿ ಒಂಚೂರು 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ಸಕ್ಕರೆ ಚೆನ್ನಾಗಿ ನೀರಲ್ಲಿ ಕರಗಬೇಕು, ಆ ಥರ ನಾವು ಸಕ್ಕರೆನ ಕರಗಿಸ್ಬೇಕು. ಇದು ಒಂದು 12ರಿಂದ 15 ನಿಮಿಷ ಚೆನ್ನಾಗಿ ಕುದಿಬೇಕು. ಸಕ್ಕರೆ ನೀರಾಗುತ್ತೆ, ಸಕ್ಕರೆ ಪಾಕ ಆಗಬಾರ್ದು, ಸಕ್ಕರೆ ನೀರಾಗಬೇಕು ಅಷ್ಟೇ. ನಾವು ಜಾಸ್ತಿ ಏರಾಗಿನೂ ಇದನ್ನು ತೊಗೋಬಾರ್ದು. ನೋಡಿ, ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಹಾಗೆ ಸಕ್ಕರೆನೂ ಕಾಣ್ತಾ ಇಲ್ಲ ನಮಗೆ. ಇಷ್ಟಾದರೆ ಸಾಕು, ನಮಗೆ ಸಕ್ಕರೆ ನೀರಾದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಇಡ್ತೀನಿ. ಸೊ ನೆಕ್ಸ್ಟ್ ನಾವು ಇಲ್ಲಿ ಹಿಟ್ಟನ್ನು ಕಲಸಿದ್ವಲ್ಲ, ಅದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಬಾಲನ್ನು ಮಾಡ್ಕೋಬೇಕು. ಸೊ ನಾವಿಲ್ಲಿ ಜಾಸ್ತಿ ದಪ್ಪವಾಗಿ ಉಂಡೆನ ಮಾಡಬಾರ್ದು, ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು. ಯಾಕಂದರೆ ಆಮೇಲೆ ಇದು ಸೈಜು ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಪಾಕಕ್ಕೆ ಹಾಕಿದ ಮೇಲೆ ಅದು ಉಂಡೆ ಡಬಲ್ ಆಗುತ್ತೆ. ಅದಕ್ಕೆ ಇವಾಗ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿಕೊಂಡ್ರೆ ಒಳ್ಳೆಯದು. ಜಾಮೂನ್ ಮಾಡೋದು ತುಂಬ ಕಷ್ಟ ಏನಲ್ಲ, ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು. ಎಲ್ಲ ರೆಡಿಯಾಗೇ ಇವಾಗ ಸಿಗುತ್ತೆ. ನೋಡಿ, ಈ ಥರ ಒಂಚೂರು ಪ್ರೆಸ್ ಮಾಡಿ ತಿಕ್ಕಿದರೆ ಮೇಲೆ ಲೇಯರ್ ಗತೆ ಬರಲ್ಲ ಉಂಡೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಲೇಯರ್ ಗತೆ ಬರುತ್ತೆ, ಉಂಡೆ ಜಾಮೂನ್ ಉಂಡೆ ಥರ ಬರಲ್ಲ ಅಂತಾರೆ. ಸೊ ಈ ಥರ ಮಾಡಬೇಕು. ಜಾಸ್ತಿ ಒಂಚೂರು ಕೈಯಿಂದ ಉಂಡೆನ ಪ್ರೆಸ್ ಮಾಡಿ ಈ ಥರ ಮಾಡಿದರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ. ಎಣ್ಣೆಲಿ ಕರೆದ ಮೇಲೆ ಲೇಯರ್ ಅದು ಏನೂ ಬರಲ್ಲ, ಅಷ್ಟು ನೀಟಾಗಿ ಉಂಡೆ ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಂಡೆ ಆಗ್ತಾ ಇದೆ ಅಂತ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಬಾಳಿಗೆ ಇಟ್ಟು ಅದಕ್ಕೆ ಇವಾಗ ಈ ಉಂಡೆನ ಕರಿಬೇಕು. ಸೊ ಅದಕ್ಕೆ ಒಂಚೂರು ಎಣ್ಣೆನ ಹಾಕ್ತಾಯಿದ್ದೀನಿ. ಒಂಚೂರು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಕರೆದ್ರೆ ಒಳ್ಳೆಯದು, ಜಾಸ್ತಿ ಎಣ್ಣೆ ಕಾಯಬಾರ್ದು ಅದಕ್ಕೆ. ಸೊ ಎಲ್ಲ ಉಂಡೆನೂ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂಚೂರು ಎಣ್ಣೆ ಕಾದಿದೆ. ಇವಾಗ 1 by 1 ನಾನು ಉಂಡೆನ ಹಾಕಿ ಚೆನ್ನಾಗಿ ಕರಿತಾ ಇದ್ದೀನಿ. ಗ್ಯಾಸನ್ನು ಒಂಚೂರು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ.
ಈ ಉಂಡೆನ ಡೀಪ್ ಫ್ರೈ ಮಾಡಬೇಕು, ಜಾಸ್ತಿ ಕರ್ರಗೆ ಆಗಬಾರ್ದು, ಅದು ಉಂಡೆ ಚೆನ್ನಾಗಿ ಕಾಣಲ್ಲ ನೋಡಲಿಕ್ಕೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನವಾಗಿ ನಾವು ಕರಿಬೇಕಷ್ಟೆ. ಉಂಡೆ ಸೈಜ್ ನೋಡಿ ಎಷ್ಟು ದೊಡ್ಡದಾಗ್ತಿದೆ. ಈ ಥರ ಚೆನ್ನಾಗಿ ಇವಾಗ ನೀವು ಉಂಡೆನ ಹಾಕಿ ಬಿಟ್ಟರೆ ಒಂದೇ ಕಡೆ ಅದೇನಾಗುತ್ತೆ, ಕಲರ್ ಬಂದುಬಿಡುತ್ತೆ. ಅದಕ್ಕೆ ನಾವು ಇವಾಗ ಚಮಚ ತೊಗೊಂಡು ಈ ಥರ ಎಲ್ಲ ಕಡೆ ಅದು ಚೆನ್ನಾಗಿ ಬೇಯಬೇಕು. ಆ ಥರ ನಾವು ಮಾಡಿದರೆ ಕಲರು ಎಲ್ಲ ಕಡೆ ಬರುತ್ತೆ, ಜಾಮೂನ್ ಉಂಡೆನೂ ಚೆನ್ನಾಗಿ ಬೇಯುತ್ತೆ. ನಾನು ಹೇಳಿರುವಂಥ ಈ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಹೇಳ್ತೀನಿ, ಜಾಮೂನು ತುಂಬ ಚೆನ್ನಾಗೇ ಬರುತ್ತೆ. ಇವಾಗ ಇದಾಗಿದೆ. ಇವಾಗ ಇದನ್ನು ತೆಗಿಯೋಣ. ಇದನ್ನು ತೆಗೆದ ತಕ್ಷಣ ಪಾಕಕ್ಕೆ ಹಾಕಬಾರ್ದು, ಒಂದು 5 to 10 minutes ಸೈಡಲ್ಲೇ ಇಡಬೇಕು. ಇದು ಕರೆದ ತಕ್ಷಣ ಪಾಕಕ್ಕೆ ಹಾಕಿದರೆ ಏನಾಗುತ್ತೆ ಅಂದರೆ ಉಂಡೆ ಒಡೆಯೋ ಚಾನ್ಸಸ್ ಇರುತ್ತೆ, ಅದಕ್ಕೆ. ಸೊ ನೆಕ್ಸ್ಟು ಇನ್ನೊಂದು ಹಾಕ್ತಾ ಇದ್ದೀನಿ. ಅದೇ ಥರ ಸೇಮ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ಸ್ವೀಟ್ ಡೆಸರ್ಟ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ನಾವಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ, ಹಾಗೆ ಕೂಡ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಪಾಕ ಕೂಡ ಬೇಡ, ಶುಗರ್ ಇದ್ದವರಿಗೆ ಹಾಗೆ ಉಂಡೆ ಕೂಡ ಕೊಡ್ಬೋದು. ನೋಡಿ ಈ ಥರ ಪಾಕ ಒಂಚೂರು ಬಿಸಿ ಇರಬೇಕು, ಜಾಸ್ತಿ ಬಿಸಿ ಇರಬಾರ್ದು. ಒಂಚೂರು ಬಿಸಿ ಇದ್ದಾಗ ನಾವು ಈ ಉಂಡೆನ ಹಾಕ್ಕೊಂಬಿಡಬೇಕು, ಅಂದರೆ ಉಂಡೆ ಕರೆಕ್ಟಾಗಿ ಪಾಕನ ಹೀರ್ಕೊಂಬಿಡುತ್ತೆ. ಸೊ ಇವಾಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ಥರ ಎಲ್ಲ ಕಡೆ ಪಾಕ ಕರೆಕ್ಟಾಗಿ ಹೊಂದ್ಕೊಳ್ಳೋ ಥರ ನಾನು ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 15 minutes ಬಿಟ್ಟರೆ ಸಾಕು, ಎಲ್ಲ ಪಾಕ ನೀಟಾಗಿ ತೊಗೊಂಡ್ಬಿಡುತ್ತೆ. ನೋಡಿ, ನೀವು ದೊಡ್ಡ ಪಾತ್ರೆನ ತೊಗೊಳ್ಳಿ, ನಾನು ಚಿಕ್ಕದು ತೊಗೊಂಡಿದ್ದೀನಿ, ಅದಕ್ಕೆ ಅಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟಿದ್ದಾವೆ. ದೊಡ್ಡದು ತೊಗೊಂಡ್ರೆ ಕರೆಕ್ಟಾಗಿ ಜಾಮೂನು ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಜಾಮೂನು ಬಂದಿದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ನೋಡಲಿಕ್ಕೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ ಜಾಮೂನು. ಇದೇ ಥರ ನಾ ಹೇಳಿರುವಂಥ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಜಾಮೂನು ತುಂಬ ಚೆನ್ನಾಗೇ ಬರುತ್ತೆ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಇನ್ನು ಹೆಚ್ಚಿನ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಹೋಗಿ ಒಮ್ಮೆ ನೋಡಿ. ಎಲ್ಲ ವಿಡಿಯೋಸು ಹಾಗೆ ರೆಸಿಪೀಸ್ ಕೂಡ ಇದೆ, ಅದನ್ನು ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಜಾಮೂನು ಬಂದಿದೆ ಅಂತ. ಗಟ್ಟಿನೂ ಇಲ್ಲ, ಒಳಗಡೆ ಪೂರ್ತಿಯಾಗಿ ಪಾಕ ಹೀರ್ಕೊಂಡಿದೆ. ಇದನ್ನು ನಾವು ಐಸ್ ಕ್ರೀಮ್ ಜೊತೆನೂ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ನೋಡಿ ಇಲ್ಲಿ ನಾನೊಂದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಎಲ್ಲೂ ಏನೂ ಗಟ್ಟಿ ಬಂದಿಲ್ಲ, ಒಳಗಡೆ ತುಂಬ ಸಾಫ್ಟ್ ಆಗಿದೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗಿದ್ರೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.